ಯಾವುದಾದ್ರೂ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಹೊರಬೀಳಬಹುದು. ಇದೇ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೆರಳಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಲ್ಲಿ ಅವರ ಸಂಪುಟದ ಸಹೋದ್ಯೋಗಿಗಳನ್ನ ಕೂಡ ಭೇಟಿಯಾದ್ರು ಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ಕಡೆಗೆ ಇವತ್ತು ಟೆನ್ಷನ್, ಇವತ್ತು ಕೂಡ ಏನು ತೀರ್ಪು ಬರುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಕುತೂಹಲ ಇದ್ದೇ ಇದೆ. ಬಟ್ ಕೋರ್ಟ್ನಲ್ಲಿ ಸಾಕ್ತಾ ಇರುವಂತಹ ರೀತಿ, ಪ್ರಕರಣ ಸಾಕ್ತಾ ಇರುವಂತಹ ರೀತಿ ನೋಡ್ತಾ ಇದ್ರೆ ತನಿಖೆಗೆ ಆದೇಶ ಮಾಡೋದ್ರಲ್ಲಿ ಗೊಂದಲ ಇಲ್ಲ. ಆದರೆ ಯಾವ ಪ್ರಕ್ರಿಯೆ ಅಡಿಯಲ್ಲಿ, CRPCನ ಅಥವಾ BNSS ಯಾವ ಸೆಕ್ಷನ್ಸ್ ಪ್ರಕಾರ ಪ್ರಕ್ರಿಯೆಯನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗಬೇಕು ಅನ್ನೋ ಟೆಕ್ನಿಕಲ್ ಗ್ರೌಂಡ್ಸ್ ಬಗ್ಗೆ ಉತ್ತರವನ್ನು ಬಯಸೋದಕ್ಕೆ ಕೆಲಕಾಲ ಕೋರ್ಟ್ ಪಾಸ್ ಓವರ್ ಮಾಡಿದೆ. ಅಂದರೆ ಕೆಲಕಾಲ ಕಲಾಪವನ್ನು ಮುಂದೂಡಿಕೆ ಮಾಡಿರೋದು ಗೊತ್ತಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕಂಡು ಬಂದಿದ್ದು ಹೀಗೆ ವಿಧಾನಸೌಧದ ತಮ್ಮ ಕಚೇರಿಗೆ ತೆರಳುತ್ತಾ ಇರುವಂತಹ ಸಂದರ್ಭ. ನಿನ್ನೆಯಷ್ಟೇ ಹೈಕೋರ್ಟ್ನಿಂದ ತೀರ್ಪು, ತಮ್ಮ ಪತ್ನಿ ಪರಿಹಾರದ ರೂಪದಲ್ಲಿ ಪಡೆದಂತಹ 14 ಸೈಟ್ಗಳು, ವ್ಯಾಲ್ಯೂಯೇಷನ್ 56 ಕೋಟಿ, ಅದರ ತೀರ್ಪು ಬಹುದೊಡ್ಡ ಅಗ್ನಿ ಪರೀಕ್ಷೆ ಅಥವಾ ರಾಜಕೀಯ ಕವಲುದಾರಿಯಲ್ಲಿ ಮುಖ್ಯಮಂತ್ರಿಗಳನ್ನು ತಂದು ನಿಲ್ಲಿಸಿದೆ. ಪೊಲಿಟಿಕಲ್ ಫೈಟ್, ಲೀಗಲ್ ಫೈಟ್. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಸದ್ಯಕ್ಕೆ ವಿಧಾನಸೌಧದ ಕಚೇರಿಗೆ ಆಗಮಿಸ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಇದೆ, ತಮಗೂ ಎಲ್ಲರಿಗೂ ಗೊತ್ತಿದೆ. ಸೊ ತೀರ್ಪು ಬಂದಿದೆ. ಮುಂದೆ ನಮಗೆ ಸುಮಾರು ಆಪ್ಷನ್ಗಳಿದಾವೆ, ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಕಾನೂನು ರೀತಿ ಹೋರಾಟ ಮಾಡ್ತೀವಿ. ಮೇಡಮ್, ಪ್ರತಿಪಕ್ಷಗಳು CM ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಮೊದಲು ಪ್ರತಿಪಕ್ಷಕ್ಕೆ ಹೇಳಿ, ಅವರ ಪಕ್ಷದಲ್ಲಿ ಈಗ ಅಧಿಕಾರದಲ್ಲಿ BJP ಕೋಲಿಷನ್ ಗೌರ್ಮೆಂಟ್ನಲ್ಲಿ ಎಷ್ಟು ಜನರ ಮೇಲೆ FIR ಇದೆ, ಎಷ್ಟು ಜನರು ಬೇಲ್ ಮೇಲೆ ಇದ್ದಾರೆ. ಮೊದಲು ಅವ್ರ ಹತ್ರ ಎಲ್ಲರ ಹತ್ರ ರಾಜೀನಾಮೆ ತೆಗೆದುಕೊಳ್ಳಿ, ಆಮೇಲೆ CM ಅವರು ರಾಜೀನಾಮೆ. ರಾಹುಲ್ ಗಾಂಧಿನೂ ಬೇಲ್ ಮೇಲಿದ್ದಾರೆ, DK ಶಿವಕುಮಾರ್ ಅವರು ಬೇಲ್ ಮೇಲಿದ್ದಾರೆ. ಹಾಗಾದ್ರೆ ಅವರು ರಾಜೀನಾಮೆ ಕೇಳಬೇಕು ಅಂತ BJP ಹೇಳಿದ್ರೆ ಏನ್ ಮಾಡ್ತೀರಾ? ನೋಡಿ, ನಾನು ನಿಮಗೆ ಮೊದಲನೇ ಹೇಳ್ತಾ ಇದ್ದೀನಿ, ಮುಂಚೆಯಿಂದಲೂ ನಾವು ಹೇಳ್ತಾ ಇದ್ದೀವಿ, ಎಲ್ಲಿ BJP ಏತರ ಸರ್ಕಾರಗಳಿದಾವೆ ಆ ಸರ್ಕಾರಗಳನ್ನು ಅಸ್ಥಿರ ಮಾಡಲಿಕ್ಕೆ ಇಂಥ ಒಂದು ಅಸ್ತ್ರಗಳನ್ನು ಅವ್ರು ಬಿಡ್ತಾ ಇದ್ದಾರೆ. ಈಗ ಪ್ರಸ್ತುತ ರಾಹುಲ್ ಗಾಂಧಿ, DK ಶಿವಕುಮಾರ್ ರಾಜೀನಾಮೆ ಸಿದ್ದರಾಮಯ್ಯನವರ ರಾಜೀನಾಮೆ ಅಲ್ಲ, ಇಡೀ ದೇಶದ ಒಂದು ದುರಂತ ಅಂತಂದ್ರೆ ಪ್ರಜಾಪ್ರಭುತ್ವ. ಇವತ್ತು ಪ್ರಜಾಪ್ರಭುತ್ವ ಅಸ್ತಿತ್ವನೇ ಅಳಗಾಡ್ತಾ ಇದೆ. ಚುನಾಯಿತ ಪ್ರತಿನಿಧಿಗಳನ್ನ ಈ ರೀತಿ ಒಂದು ಸೇಡಿನ ರಾಜಕಾರಣವನ್ನ ಮಾಡಿ ಈ ರೀತಿ ಸರ್ಕಾರಗಳನ್ನ ಅಸ್ಥಿರ, ಏನಿಲ್ಲ, ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ, ಅದನ್ನ BJP-ಯವ್ರಿಗೆ, JDS-ದವ್ರಿಗೆ ಅರಗಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಅವರು ನಾಟಕ ಆದೇಶ ಮಾಡಿರೋದು, ಪ್ರಾಥಮಿಕ ತನಿಖೆ ಮಾಡಿ ಅಂತ ಕೋರ್ಟ್ ಆದೇಶ ಮಾಡಿರೋದು. ನೋಡಿ, ತನಿಖೆ ಪ್ರಶ್ನೆ ಬರುತ್ತಲ್ಲ ಅನ್ನುವಂತ ನೈತಿಕತೆ, ಮೊದಲು ಮಾತನಾಡೋರಿಗೆ ನೈತಿಕತೆ ಇದೆಯಾ ಅನ್ನೋದನ್ನ ಅವ್ರು ಮೊದಲು ತಮ್ಮನ್ನ ತಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಅವರು ನೈತಿಕತೆ ಅವ್ರಿಗಿದೆಯಾ ಅಂತ. ಎಷ್ಟು ಜನರ ಮೇಲೆ ಈಗ ಕೇಸ್ ಇಲ್ಲ ಅವ್ರ ಮೇಲೆ. ಇದು ಪೊಲಿಟಿಕಲ್ ವಿಂಡಿಕ್ಟ ಇದೆ. ಪೊಲಿಟಿಕಲ್ ಇದ್ದಿದ್ದನ್ನ ನಾವು ಪೊಲಿಟಿಕಲ್ ಆಗೇನೆ ಎದುರಿಸ್ತೀವಿ. ಕಾನೂನು ರೀತಿ ಹೋರಾಟ ಅಲ್ವಾ, ನಮ್ಗೆ ಇಲ್ಲಿ ಹಿನ್ನಡೆ ಆಗಿರಬಹುದು. ಇನ್ನೂ ಅನೇಕ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ CM-ರನ್ನ ಸಮರ್ಥಿಸಿಕೊಳ್ತಾ ವಿಪಕ್ಷಗಳ ವಿರುದ್ಧ ಗರಂ ಆಗಿದ್ದಾರೆ. ಇದು ಪೊಲಿಟಿಕಲ್ ವೆಂಡೇಟಾ ಅಂತ ಹೇಳ್ತಿದ್ದಾರೆ. ಅಂದರೆ ರಾಜಕೀಯವಾಗಿ ಸೇಡು ತೀರಿಸಿಕೊಳ್ಳೋದಕ್ಕೆ ಅಂತ ಎಲ್ಲರೂ ಕೂಡ ಮಾಡಿದಂತಹ ಕುತಂತ್ರ ಇದು ಅನ್ನೋದು ಅವ್ರ ಮಾತು.